ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಠ ಕಲಿಸುವುದಕ್ಕೆ ಮುಂದಾಗಿದೆ. ಜಿಬಿಎ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಫೆಬ್ರವರಿ 21ನೇ ತಾರೀಕು ಬಹಳ ಕಾಲದಿಂದ ಆಸ್ತಿ ತೆರಿಗೆ ಬಾಕಿ ಇಟ್ಟಿರುವಂತಹ ಆಸ್ತಿಗಳನ್ನು ಹರಾಜು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಮೊದಲಿಗೆ ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿಗಳ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಬೆಂಗಳೂರು ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿ 98 ಆಸ್ತಿದಾರರು ಸುದೀರ್ಘ ಅವಧಿಯಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಅಂತ ಆಸ್ತಿಗಳನ್ನು ಹರಾಜು ಹಾಕೋದಕ್ಕೆ ಪಾಲಿಕೆ ಯೋಚನೆ ಮಾಡಿರೋದು. ಈಗಾಗಲೇ ನೋಟಿಸ್ ಕೂಡ ಜಾರಿಯಾಗಿದೆ. ಮೊಬೈಲ್ ಮೂಲಕವೂ ಕೂಡ ಆಸ್ತಿ ಮಾಲೀಕರಿಗೆ SMS ರವಾನಿಸಿದ್ದಾರೆ. ಇದೇ ತಿಂಗಳ 21ನೇ ತಾರೀಕು ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಆಸ್ತಿಗಳನ್ನು ಹರಾಜು ಮಾಡಲಾಗುತ್ತೆ ಅಂತ ನೋಟಿಸಲ್ಲಿ ಉಲ್ಲೇಖ ಇದೆ. ಅದಕ್ಕೂ ಮೊದಲೇನಾದರೂ ತೆರಿಗೆ ಕಟ್ಟಿದ್ರೆ ಹರಾಜಿನ ನಿರ್ಧಾರದಿಂದ ಹಿಂದಕ್ಕೆ ಸರಿತೀವಿ ಅನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾರ್ಯಾರು ಸುದೀರ್ಘ ಅವಧಿಯಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಆಸ್ತಿ ಹರಾಜು ಹಾಕೋ ಮುಖಾಂತರ ಅಂತ ಪಾಲಿಕೆಯಿಂದ ನೋಟಿಸ್ ಕೊಡಲಾಗಿದೆ. ಎಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಡೀಟೇಲ್ ಅನ್ನ ಕೂಡ ನೀವು ನೋಡಬಹುದು. 71 ವಾಸಗೃಹಗಳ ಆಸ್ತಿ 1,14,00,000 ಚಿಲ್ಲರೆ. ಇನ್ನು 7 ವಸತಿಯೇತರ ಆಸ್ತಿ 8,93,000 ಬಾಕಿ ಇದೆ. ಸೊ ಇದನ್ನೆಲ್ಲ ರಿಕವರಿ ಮಾಡೋದಕ್ಕೆ ಹರಾಜು ಮುಖಾಂತರ ಸಾಧ್ಯ ಅಂತ ಪಾಲಿಕೆ ಅಂದ್ಕೊಂಡಿದೆ, ನೋಟಿಸ್ ಕೊಟ್ಟಿದೆ. ಅದಕ್ಕೂ ಮೊದಲೇನಾದರೂ ತೆರಿಗೆ ಕಟ್ಟಿದ್ರೆ ನಿಮ್ಮ ಹರಾಜು ಪ್ರಕ್ರಿಯೆಯಿಂದ ನಾವು ಹಿಂದಕ್ಕೆ ಸರಿತೀವಿ ಅಂತ ಹೇಳ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.